ಹಾಯ್ ಚಾಂಪಿಯನ್ಸ್, ನಾನು ನಿಮ್ಮ ಗುರುರಾಜ್ ನೆಝಾಯಿಂದ. ಹೇಗಿದ್ದೀರಿ? ಸೊ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಪ್ರಿಪರೇಷನ್ ಆಫ್ ಆಲ್ಫಾಬೆಟ್ ಟೆಸ್ಟ್, ಮೂಲಾಕ್ಷರಗಳ ಪರೀಕ್ಷೆ ಎಂಬ ಅಧ್ಯಾಯದ ಕೊನೆಯ ವಿಡಿಯೋ ಇದು. ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್, ಇಟ್ ಈಸ್ ದಿ ಲಾರ್ಜೆಸ್ಟ್ ಟಾಪಿಕ್ ಅಮಂಗ್ ದ ರೀಸನಿಂಗ್ ಟಾಪಿಕ್ಸ್ ಲೈಕ್ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್. ನಮಗೆ ರೀಸನಿಂಗಲ್ಲಿ ಕೋಡಿಂಗ್ ಡಿಕೋಡಿಂಗ್ ಅಧ್ಯಾಯವನ್ನು ಹೊರತುಪಡಿಸಿದ್ರೆ ತುಂಬ ದೊಡ್ಡದಾದ ಅಧ್ಯಾಯ ಮತ್ತು ಸಾಮಾನ್ಯವಾಗಿ ಪುಸ್ತಕಗಳಲ್ಲಿ ಲಭ್ಯ ಇಲ್ಲದೇ ಇರೋ ಅಧ್ಯಾಯ. ಈಗಾಗಲೇ ಸಾಕಷ್ಟು ಸಾರಿ ಈ ಮಾತನ್ನು ಹೇಳಿದ್ದೀವಿ ನಾವು. ದಟ್ ಈಸ್ ಆಲ್ಫಾಬೆಟ್ ಟೆಸ್ಟ್. ಇದರಲ್ಲೇ ಬರುವಂಥ ಇನ್ನೊಂದು ಲಾಜಿಕಲ್ ಕಂಟೆಂಟ್, ರೂಲ್ ಡಿಟೆನ್ಷನ್. ಆರಂಭದಲ್ಲಿ ಕೇವಲ SSL ಮಾತ್ರ ಪ್ರಶ್ನೆಗಳು ಬರ್ತಾ ಇದ್ದಿದ್ದು, ಇವಾಗ IAS ಪರೀಕ್ಷೆ ಸಹಿತವಾಗಿ ನಮ್ಮ ರಾಜ್ಯದ ಸೋಷಿಯಲ್ ವೆಲ್ಫೇರ್ ಅಥವಾ ಫ್ರೀ ಕೋಚಿಂಗ್ ಎಕ್ಸಾಮ್ಗೋಸ್ಕರ, ಅಲ್ಲಿ ಫ್ರೀ ಕೋಚಿಂಗ್ಗೋಸ್ಕರ ಒಂದು ಎಕ್ಸಾಮ್ ನಡೆಸ್ತಾರೆ ನೋಡಿ, ಆ ಪರೀಕ್ಷೆ ಸಹಿತವಾಗಿ, LIC ಎಕ್ಸಾಮ್ ಸಹಿತವಾಗಿ, ಡಿಫೆನ್ಸ್ ಎಕ್ಸಾಮ್ ಸಹಿತವಾಗಿ ಎಲ್ಲ ಪರೀಕ್ಷೆಗಳಲ್ಲೂ ಬರ್ತಾ ಇರುವಂಥ ಒಂದು ಕಾನ್ಸೆಪ್ಟ್ ರೂಲ್ ಡಿಟೆನ್ಷನ್. ಹೀಗಂದ್ರೇನು, ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಇಲ್ಲಿ ದ ರೋಲ್ ಆಫ್ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಪ್ರಶ್ನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗಿರ್ತದೆ. ವರ್ಡ್ ಫಾರ್ಮಲ್ಲಿ ಕೊಟ್ಟಿರುವಂಥ, ವರ್ಬಲ್ ಫಾರ್ಮಲ್ಲಿ ಕೊಟ್ಟಿರುವಂಥ ಅಕ್ಷರ ರೂಪದ ಶಾಬ್ದಿಕ ಮಾಹಿತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಿಯಮವನ್ನು ರಚನೆ ಮಾಡೋದ್ರ ಮೂಲಕ ಪ್ರಶ್ನೆಗಳನ್ನು ಬಿಡಿಸುವಂಥ ಕ್ವಶನ್ಸ್ ಇವಾಗಿದ್ದವು. ಫಸ್ಟ್ ಲೆಟ್ಸ್ ರೀಡ್ ದ ಕ್ವಶನ್ ಇನ್ ಕನ್ನಡ. ಅಕ್ಕಪಕ್ಕದ ಅಕ್ಷರಗಳ ಮಧ್ಯದಲ್ಲೇ ಬಿಟ್ಟು ಹೋದ ಅಕ್ಷರಗಳ ಸಂಖ್ಯೆ ಪರಸ್ಪರ ಸಮನಾಗಿರ್ತದೆ. ಈ ನಿಯಮಕ್ಕೆ ಸರಿ ಹೊಂದೋ ಗುಂಪು ಯಾವುದು? ಅಮಂಗ್ ದ 4 choices ಅವೈಲೇಬಲ್. In English, the letters skipped in between the adjacent letters in the series are followed by equal space. Which of the following series observes this rule? ಇದರ ಅರ್ಥ ಏನು ಗಮನಿಸ್ಕೊಳ್ಳಿಲೆ. ಈ ಮಾದರಿಯ ಪ್ರಶ್ನೆಗಳಿಗೆ ಸೊಲ್ಯೂಷನ್ ಕೊಡುವಂಥ ಸ್ಟ್ರಾಟಜಿ ಹೇಗಿರ್ತದೆ? ಉದಾಹರಣೆಗೆ, ಈಗ H ಮತ್ತು K ನ ಮಧ್ಯಕ್ಕೆ IJ 2 ಅಕ್ಷರಗಳನ್ನು ಬಿಡಲಾಗಿದೆ. K ಮತ್ತು N ನ ಮಧ್ಯಕ್ಕೆ LM. ಅಕ್ಕಪಕ್ಕದ ಅಕ್ಷರಗಳ ಮಧ್ಯದಲ್ಲೇ ಬಿಟ್ಟು ಹೋದ ಅಕ್ಷರಗಳ ಸಂಖ್ಯೆ ಅಂತ ಇದು ಪರಿಕಲ್ಪನೆ. ದಿಸ್ ಇಸ್ ದಿ ಕಾನ್ಸೆಪ್ಟ್. ಸೊ N ಆದಮೇಲೆ G ಯ ಮಧ್ಯ, N ಆದಮೇಲೆ O P Q R S 7 ಅಥವಾ ಅದಕ್ಕಿಂತ ಜಾಸ್ತಿ. ಅವ್ರು ಹೇಳ್ತಾರೆ ಅದು ಈಕ್ವಲ್ ಆಗಿರಬೇಕು ಅಂತ, ಬಟ್ ಇಲ್ಲಿ ಈಕ್ವಾಲಿಟಿ ರೂಲ್ ವೈಡ್ ಆಯ್ತಲ್ಲ. ಸೊ ಲೇವ್ ಇಟ್. ದೆನ್ ವಿ ಹ್ಯಾವ್ E ಮತ್ತು I ನ ಮಧ್ಯಕ್ಕೆ F G H 3 ಅಕ್ಷರಗಳು. I ಮತ್ತು M ನ ಮಧ್ಯಕ್ಕೆ J K L 3 ಅಕ್ಷರ. M ಮತ್ತು Q ನ ಮಧ್ಯಕ್ಕೆ N O P 3 letters. Q ಆದಮೇಲೆ R S T U 4 letters. ಇಟ್ ಈಸ್ ನಾಟ್ ಈಕ್ವಲ್. ಹಾಗಾದರೆ ಈ ಆಯ್ಕೆನೂ ಕೂಡ ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ದೆನ್ ವಿ ಹ್ಯಾವ್ 3ನೇ ಆಯ್ಕೆ. S ಮತ್ತು U ನ ಮಧ್ಯಕ್ಕೆ T ಅನ್ನೋ ಅಕ್ಷರ. U ಮತ್ತು X ನ ಮಧ್ಯಕ್ಕೆ V W 2 ಅಕ್ಷರಗಳು. ದೇ ಆರ್ ನಾಟ್ ಈಕ್ವಲ್. ಈ ಆಯ್ಕೆ ಕೂಡ ಲಾಸ್ಟ್ ಒನ್. R ಮತ್ತು V ಯ ಮಧ್ಯಕ್ಕೆ S T U 3 ಅಕ್ಷರಗಳು. V ಆದಮೇಲೆ W X Y 3 ಅಕ್ಷರ. Z ಆದಮೇಲೆ A B C. ಇಲ್ಲೊಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಆಂಗ್ಲ ಮೂಲಾಕ್ಷರಗಳ ಸರಣಿ ಏನಿಂದ ಆರಂಭಗೊಂಡು ಝಡ್ಡಿಂದ ಕೊನೆಗೊಳ್ಳೋದಿಲ್ಲ. ಐ ಮೇಡ್ ಯೂಸ್ ಆಫ್ ದ ಟರ್ಮ್ ಕಾಲ್ಡ್ ಸೀರೀಸ್, ನಾಟ್ ಎ ರೋ. ರೋ ಅಂದರೆ ಏನಿಂದ ಸ್ಟಾರ್ಟ್ ಆಗಿ ಝಡ್ಡಿಗೆ ಎಂಡ್ ಆಗ್ತದೆ. ಸೀರೀಸ್ ಅಂದರೆ A to Z, A to Z, A to Z. ಹೀಗೆ ಎರಡೂ ಬದಿಗೆ ಅನಂತದವರೆಗೆ ಚಾಚಿಕೊಂಡಿದ್ರೆ ವಿ ಕಾಲ್ ಇಟ್ ಆಸ್ ಅ ಸೀರೀಸ್. ಹಾಗಾದರೆ Z ಮುಗಿದ ತಕ್ಷಣ A ಅಂತ ಫಾರ್ವರ್ಡ್ ಮೋಡಲ್ಲಿ, A ಮುಗಿದ ತಕ್ಷಣ Z ಅಂತ ರಿವರ್ಸ್ ಮೋಡಲ್ಲಿ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಆಲ್ಫಾಬೆಟ್ ಟೆಸ್ಟ್. ಹಾಗಾದರೆ Z ಆದ ನಂತರದಲ್ಲಿ ಯಾವ ಅಕ್ಷರ ಬರಬೇಕು? A ಅಂತ. Z ಮತ್ತು D ಯ ಮಧ್ಯಕ್ಕೆ A B C 3 letters. D ಆದಮೇಲೆ E F G 3 letters. H ಆದಮೇಲೆ I J K. ಈ 3 ಅಕ್ಷರ ಬಿಟ್ಟು 4ನೇದ್ದು L. ಎಲ್ಲ ಕಡೆ ಈಕ್ವಾಲಿಟಿ ರೂಲ್ ಫಾಲೋ ಆಗ್ತಿದೆಯಾ? ಇಲ್ಲ ಸರ್, ನಮಗೆ ಕ್ಲಿಯರ್ ಆಗಿಲ್ಲ ಅನ್ನೋ ಸ್ನೇಹಿತರೆಲ್ಲ ಒಂದು ಸಲ ಈ ವಿಜುವಲೈಸೇಷನನ್ನು ನೋಡ್ಕೊಳ್ಳಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನನ್ನು ನೋಡ್ಕೊಳ್ಳಿ. ನೀವು ನೋಡಿ ಆದಮೇಲೆ ನಾನು ಮಾತನಾಡ್ತಾನೆ. 4th choice we said R V Z D H L. R V Z D H L.
ಆರ್ ಮತ್ತು ವಿ ಯ ಮಧ್ಯದಲ್ಲಿ ಆಂಗ್ಲ ಮೂಲಾಕ್ಷರಗಳ ಸರಣಿಯಲ್ಲೇ ಎಸ್ ಟಿ ಯು ಅನ್ನುವಂಥ 3 ಅಕ್ಷರಗಳಿದಾವೆ. ಅದೇ ಸೀರೀಸು ವಿ ಮತ್ತು ಝಡ್ನ ಮಧ್ಯಕ್ಕೆ ದೇರ್ ಆರ್ 3 letters. Between Z and D there are 3 letters. Same concept will be continued between D and H and L, so on and so forth. This is what the number of letters skipped in between the adjacent letters is 3 ಅನ್ನೋ ರೂಲಿಗೆ ಸಂಬಂಧಪಟ್ಟಂಥ ಪರಿಕಲ್ಪನೆ. ಒಂದು ಸಾರಿ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ನ ನೋಡ್ಕೊಳ್ಳಿ ಸ್ನೇಹಿತರ. ಎಸ್, ವಿಲ್ ಯು ಬಿ ಏಬಲ್ ಟು ಫಾಲೋ ದಿಸ್ ರೂಲ್ ಡಿಟೆನ್ಷನ್ ಕಾನ್ಸೆಪ್ಟ್ನ? ತುಂಬ ಇಂಪಾರ್ಟೆಂಟ್ ಏನೋ, ವರ್ಡ್ ಫಾರ್ಮಲ್ಲಿ, ವರ್ಬಲ್ ಫಾರ್ಮಲ್ಲಿ, ಟೆಕ್ಸ್ಟ್ ರೂಪದಲ್ಲಿ ಕೊಟ್ಟಂಥ ನಿಯಮವನ್ನು ಅರ್ಥೈಸ್ಕೊಳ್ಳಿಕ್ಕೆ ಲ್ಯಾಂಗ್ವೇಜ್. ಇಡಿಯಾದ ಇಂಗ್ಲೀಷ್ ಭಾಷೆ ಬರಲಿ ಅಂತ ನಾವು ಹೇಳ್ತಾ ಇಲ್ಲ, ಕನಿಷ್ಠ ಪಕ್ಷ ಪ್ರಶ್ನೆ ಏನನ್ನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಳೋಷ್ಟು ಭಾಷೆ ಬರಲಿ ಅಂತ ಹೇಳ್ತಾ ಇದ್ದೀವಿ. ಲೆಟ್ಸ್ ಪ್ರೊಸೀಡ್. ಹಾಗಾದರೆ ಸರಿಯಾದ ಆಯ್ಕೆ ಬಂದು ಚಾಯ್ಸ್ ಡಿ, 4ನೇ ಆಯ್ಕೆ. ಆರ್ ವಿ ಝಡ್ ಡಿ ಎಚ್ ಎಲ್. ಆರ್ ವಿ ಝಡ್ ಡಿ ಎಚ್ ಎಲ್. ಮೊದಲ ಆಯ್ಕೆ ಉತ್ತರ ಬರೆದಿದ್ದಕ್ಕೆ ಸೆಕೆಂಡ್ ಟ್ರೈ ಮಾಡಿದ್ದೀವಿ, ಉತ್ತರ ಸಿಗದಿದ್ದಕ್ಕೆ ಥರ್ಡ್. ಸಪೋಸ್ ಒಂದು ವೇಳೆ ಇದೇ ಆಯ್ಕೆ ಫಸ್ಟ್ಗಿತ್ತು ಅಂದರೆ, ಆ ಆನ್ಸರ್ ಸರಿ ಅಂತ ಗೊತ್ತಾಗಿತ್ತು ಅಂದರೆ ಫರ್ದರ್ ವೆರಿಫಿಕೇಷನ್ನ ಟೈಮ್ ಉಳಿಸ್ಕೊಳ್ಬೋದಾಗಿತ್ತು. ಲೆಟ್ಸ್ ಪ್ರೊಸೀಡ್. Now solve this particular question. The number of letters skipped in between adjacent letters goes on increasing successively by 1 in the series. ಅಕ್ಕಪಕ್ಕದ ಅಕ್ಷರಗಳ ಮಧ್ಯದಲ್ಲೇ ಬಿಟ್ಟು ಹೋದ ಅಕ್ಷರಗಳ ಸಂಖ್ಯೆ ಅನುಕ್ರಮವಾಗಿ ಒಂದೊಂದಾಗಿ 1 by 1 ಏರಿಕೆಯಾಗ್ತಾ ಬಂದಿದೆ. ಇನ್ಕ್ರೀಸಿಂಗ್ ಆರ್ಡರ್ 1 2 3 4 2 3 4 5 5 6 7 8 7 8 9 10. ಹೀಗೆ ಈ ಪ್ರಿನ್ಸಿಪಲ್ಗೆ ಸರಿ ಹೊಂದುವಂಥ ಗುಂಪು ಯಾವುದು ಅಂತ. ವಿ ಆರ್ ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಮೊದಲಿಗೆ ಫಸ್ಟ್ ಚಾಯ್ಸ್ ಟ್ರೈ ಮಾಡಿ, ಅದಕ್ಕೆ ಉತ್ತರ ಗೊತ್ತಾಗದೆ ಹೋದರೆ ಸೆಕೆಂಡ್ ಒನ್, ಉತ್ತರ ಮ್ಯಾಚ್ ಆಗದೆ ಹೋದರೆ ಥರ್ಡ್ ಒನ್, ಉತ್ತರ ಮ್ಯಾಚ್ ಆಗದೆ ಹೋದರೆ ಫೋರ್ತ್ ಒನ್, ಸ್ಟೆಪ್ ಬೈ ಸ್ಟೆಪ್. ಇವೆಲ್ಲವುಗಳನ್ನು ಗಮನಿಸಿದಾಗ ದ ಆನ್ಸರ್ ಇಸ್ ಚಾಯ್ಸ್ ನಂಬರ್ 4. ಚೆಕ್ ಮಾಡಿ. ಎಫ್ ಮತ್ತು ಎಚ್ನ ಮಧ್ಯದಲ್ಲೇ ದರ್ ಈಸ್ 1 letter ದಟ್ ಹ್ಯಾಸ್ ಬೀನ್ ಸ್ಕಿಪ್ಡ್. ಎಚ್ ಮತ್ತು ಕೆನ ಮಧ್ಯಕ್ಕೆ ಐ ಆ್ಯಂಡ್ ಜೆ ಅನ್ನುವಂಥ 2 letters ಹ್ಯಾವ್ ಬೀನ್ ಸ್ಕಿಪ್ಡ್. ದ ನಂಬರ್ ಆಫ್ ಲೆಟರ್ಸ್ ಸ್ಕಿಪ್ಡ್, ಕೆ ಆ್ಯಂಡ್ ಒ 3 letters, ಒ ಆ್ಯಂಡ್ ಟಿ 4 letters, ಟಿ ಆ್ಯಂಡ್ ಝಡ್ ದರ್ ಆರ್ 5 letters. So 1 2 3 4 5. Is it successively increase 1 by 1? Choice D is the relevant solution. ನೋಡಿ, ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೋಡ್ಕೊಳ್ಳಿ, ಕೊಟ್ಟಂಥ ವರ್ಬಲ್ ಇನ್ಫಾರ್ಮೇಷನ್ ನೋಡ್ಕೊಳ್ಳಿ. ಇಫ್ ದರ್ ಇಸ್ ಮಿಸ್ ಮ್ಯಾಚ್, ಡೂ ರಿಪೋರ್ಟ್ ಇಟ್ ಟು ಅಸ್. ಆಲ್ರೆಡಿ SSC ಎಕ್ಸಾಮ್ಸಿಗೆ ಬಂದಿರುವಂಥ ಪ್ರಶ್ನೆ. ಮುಂದಿನ ಕಾನ್ಸೆಪ್ಟ್ ಏನೋ ಅಥವಾ ಮುಂದಿನ ಕ್ವಶನ್ಸನ್ನು ನೋಡೋಣ. ಈ ಸಾರಿ ನೀವೇ ಬಿಡಿಸ್ಬೇಕು ಸ್ನೇಹಿತರ. ಲೆಟ್ಸ್ ಚೆಕ್. ಸಾಲ್ವ್ ದಿಸ್ ಕ್ವಶನ್. ವೇಟಿಂಗ್ ಫಾರ್ ಯುವರ್ ರಿಪ್ಲೈ. ಯಾರು ಕ್ವಿಕ್ಕಾಗಿ ಬಿಡಿಸ್ತೀರಿ, ಯಾರು ಕರೆಕ್ಟಾಗಿ ಬಿಡಿಸ್ತೀರಿ? ಲೆಟ್ಸ್ ಚೆಕ್. ನೋಡೋಣ. Yes, friends. In the following question, number of letters skipped in reverse order in between adjacent letters in the series is constant. ಅವುಗಳನ್ನು ರೈಟ್ ಟು ಲೆಫ್ಟ್ ಹಿಮ್ಮುಖವಾಗಿ ಹೇಳ್ತಾ ಹೋದಾಗ ಯಾವ ಥರ? ಈಗ ಫಾರ್ ಎಕ್ಸಾಂಪಲ್, ಜಿ ಮತ್ತು ಜೆನ ಮಧ್ಯಕ್ಕೆ ಎಚ್ ಐ 2 ಅಕ್ಷರಗಳನ್ನು ಹೊರತುಪಡಿಸಿ. ಜೆ ಮತ್ತು ಎಂನ ಮಧ್ಯಕ್ಕೆ ಕೆ ಎಲ್ 2 letters. ಎಂ ಆದಮೇಲೆ ಎನ್ ಒ 2 letters ಆದಮೇಲೆ ಪಿ ಬಂದಿದೆ. ಪಿ ಆದಮೇಲೆ ಕ್ಯೂ ಆರ್ 2 ಅಕ್ಷರಗಳನ್ನು ಹೊರತುಪಡಿಸಿ ನೆಕ್ಸ್ಟ್ ಲೆಟರ್. ಈಸ್ ಇಟ್ ಈಕ್ವಲ್? ಅವ್ರು ಹೇಳಿರುವಂಥ ಕಾನ್ಸ್ಟೆಂಟ್, ಸ್ಥಿರವಾಗಿದೆ, ಬದಲಾಗದ, ಯೂನಿಫಾರ್ಮ್, ಈಕ್ವಲ್, ಕಂಟಿನ್ಯೂಯಸ್ ಆಗಿ ಅವ್ರು ಹೇಳಿರೋ ರೂಲ್ ಫಾಲೋ ಆಗುತ್ತೆ ನೋಡಿ. ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ನೋಡ್ಕೊಂಬೋಣ ಟು ಹ್ಯಾವ್ ದಿ ಕ್ಲಾರಿಟಿ. ವಿ ಹ್ಯಾವ್ ಕ್ಲಿಯರ್ಲಿ ಮೆನ್ಷನ್ಡ್ ಇಟ್. ಚೆಕ್ ಇಟ್. ಎಸ್ ಪಿ ಎಂ ಜೆ
ಜಿ. ಇವೆರಡರ ಮಧ್ಯಕ್ಕೆ 2 letters, 2 letters, 2 letters and 2 letters. They have said the constant uniformity. SSC CPU exam question. ಕಾನ್ಸೆಪ್ಟ್ ಏನು ಫಾಲೋ ಆಯ್ತಾ ಸ್ನೇಹಿತರ? ಮುಂದಿನ ಕ್ವಶನ್ ನೋಡೋಣ, ಸಾಲ್ವ್ ಮಾಡ್ತೀರಿ? ಎಸ್, ಒನ್ಸ್ ಅಗೇನ್ SSC CGL ಎಕ್ಸಾಮ್ ಕ್ವಶನ್. ಏನು ಸರ್ ಬರೀ CGLಗೆ ಅಷ್ಟೇ ಕೇಳಿದಾರ? ಹಾಗೇನಿಲ್ಲ, ಎಲ್ಲದಕ್ಕೂ ಕೇಳಿದ್ದಾರೆ. CPO, MTS, CHSL ಎಲ್ಲ ಎಕ್ಸಾಮ್ಸಿಗೆ, ಇವನ್ ವಾಟ್ ಯು ಸೇ ಫೇಸ್ 9, 10, 11 ಬೇರೆ ಬೇರೆ ಶಿಫ್ಟಿಗೆ ಬಂದಿರುವಂಥ ಪ್ರಶ್ನೆಗಳು. ರೈಲ್ವೇಸ್ ಎಕ್ಸಾಮ್ಸಲ್ಲೂ ಕೂಡ ರಿಪೀಟ್ ಆಗ್ತಾ ಇರುವಂಥ ಸರಣಿ. ಅಕ್ಕಪಕ್ಕದ ಅಕ್ಷರಗಳ ಮಧ್ಯದಲ್ಲಿ ಬಿಟ್ಟು ಹೋದ ಅಕ್ಷರಗಳ ಸಂಖ್ಯೆ 5 ಆಗಿರಬೇಕು. ಈ ನಿಯಮಕ್ಕೆ ಸರಿ ಹೊಂದುವಂಥ ಗುಂಪು ಯಾವುದು ಅಂತ ಪ್ರಶ್ನೆ. ಚೆಕ್ ಮಾಡ್ಬಿಡ್ರೆ. ಹಿಯರ್ ವಿ ಹ್ಯಾವ್ CIOUA, ಚಾಯ್ಸ್ ಎ. ಸಿ ಮತ್ತು ಐನ ಮಧ್ಯಕ್ಕೆ 5 letters, ಐ ಮತ್ತು ಓನ ಮಧ್ಯಕ್ಕೆ 5 letters, O ಮತ್ತು ಯುನ ಮಧ್ಯಕ್ಕೆ 5. ಬಿಟ್ವೀನ್ ಯು ಆ್ಯಂಡ್ ಎ ದರ್ ಆರ್ 5 letters. ಈಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ಕೊಳ್ತಾನೆ. ಹಾಗಾದರೆ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಒಂದು ಹೋಮ್ವರ್ಕ್ ಕೊಡ್ತೀವಿ ಈಗ ನಾವು. ಆರ್ ಯು ರೆಡಿ? ಇಟ್ಸ್ ಪಾರ್ಟ್ ಆಫ್ ಯುವರ್ ಪ್ರಾಕ್ಟೀಸ್. ಅದನ್ನು ನಾವು ಸಾಲ್ವ್ ಮಾಡೋದಿಲ್ಲ, ನೀವೇ ಸಾಲ್ವ್ ಮಾಡಬೇಕು. ಕಾನ್ಸೆಪ್ಟ್ ಅರ್ಥ ಆಗಿದೆ ತಾನೆ? ಮತ್ತೆ ಆಗ್ತಡ ಬಿಡಿಸಿ ನೋಡೋಣ. ಇದು ಒಂದು ಬಿಡಿಸ್ಲಾ? ಸ್ವಲ್ಪ ಯುನೀಕ್ ಆಗಿದೆ, ಯಾಕಂದರೆ ಇಲ್ಲಿ ರೂಲ್ ಹೇಳೇ ಇಲ್ವಲ್ಲ ಸ್ನೇಹಿತರೆ. ನೀವು ಕೋಡಿಂಗ್ ಡಿಕೋಡಿಂಗ್ ಕಲ್ತಿದ್ರೆ ಅದನ್ನು ನೆನಪಿಸ್ಕೊಳ್ಳಿ, ನಮ್ಮ ಪ್ರೀವಿಯಸ್ ವಿಡಿಯೋಸನ್ನು ನೋಡ್ಕೊಳ್ಳಿ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇಲ್ಲಿ ರೂಲನ್ನೇ ಬರೆದಿಲ್ಲ, ಅದ್ರ ಬದಲಿಗೆ ಒಂದು ಗುಂಪು ಕೊಟ್ಟಿದ್ದಾರೆ. ಈ ಗುಂಪಿಗೆ ಮ್ಯಾಚ್ ಆಗಬೇಕು, ಇಲ್ಲಿರೋ ರೂಲನ್ನು ಫಾಲೋ ಮಾಡಬೇಕು. ಅಂಥ ಗುಂಪು ಯಾವುದು ಅಂತ ಪ್ರಶ್ನೆ. ಎಸ್, ಸಾಲ್ವ್ ಮಾಡಿ ನೋಡೋಣ. ಚೆಕ್ ಮಾಡೋಣ, ರೂಲ್ ಏನು ನೋಡೋಣ ಒಂದ್ಸಲ. ಇಲ್ಲಿದೆ ನೋಡಿ. ಆಂಗ್ಲ ಮೂಲಾಕ್ಷರಗಳನ್ನು ಅನುಕ್ರಮವಾಗಿ ಬರೆದಾಗ ಫಸ್ಟ್ ಲೈನ್, when the alphabets are written in the sequential order in the first line and in the second line in the reverse order. ಈಗ A to Z ಬರೆದಿದ್ದೀವಲ್ಲ, ಎರಡನೇ ಸಾಲಲ್ಲಿ Z ಇಂದ A ವರೆಗೆ ಬರ್ತಾಗ ಮೊದಲ ಸಾಲಿನಲ್ಲಿ ಏನಿಂದ Z ವರೆಗೆ ಅನುಕ್ರಮವಾಗಿ, ಎರಡನೇ ಸಾಲಿನಲ್ಲಿ Z ಇಂದ A ವರೆಗೆ ಅನುಕ್ರಮವಾಗಿ ಬರೆದ್ರೆ, ಎ ಇದ್ದಲ್ಲಿ Z ಎಂದು, Z ಇದ್ದಲ್ಲಿ A ಎಂದು, B is Y, Y is B, C is X, X is C. C ಇದ್ದಲ್ಲಿ X, X ಇದ್ದಲ್ಲಿ C. ಇದನ್ನ ಯಾಕೆ ಬರ್ಕೋಬೇಕು? ಇಲ್ಲಿ ಬರೆದ್ರೆ ಸಾಕಲ್ಲ. This 50% writing is enough, remaining is wasting of time. ಸರ್ ಇದಕ್ಕೂ ಅದಕ್ಕೂ ಏನು ಸರ್ ಸಂಬಂಧ? ಲುಕ್ ಅಟ್ ದಿ ಫಸ್ಟ್ 2 letters. ಬಿ ಜೊತೆ Y, ಬಿ ಇದ್ದಲ್ಲಿ Y, ಡಿ ಜೊತೆ W, ಡಿ ಇದ್ದಲ್ಲಿ W, ಎಫ್ ಜೊತೆ ಯು, ಎಫ್ ಇದ್ದಲ್ಲಿ ಯು. ಇದೇ ರೂಲ್ ತಾನೇ ಫಾಲೋ ಆಗಿತ್ತು. ಈ ನಿಯಮಕ್ಕೆ ಸರಿ ಹೊಂದುವ ಗುಂಪು ಯಾವುದು ಅಂತ ಪ್ರಶ್ನೆ. ಹಾಗಿದ್ದಂಥ ಆಯ್ಕೆ ಬಂದು GT, IR, KP. ಸರ್ ಉಳಿದದ್ವು ಯಾಕೆ ಸರ್ ಬಿಟ್ರಿ? ಡಿ ಜೊತೆ VLR W ಬರಬೇಕಾಗಿತ್ತು, ಬಿಟ್ಟಿದ್ದೀವಿ. ಹಾಗೇನೆ ಸಿ ಜೊತೆ YLR X ಬರಬೇಕಾಗಿತ್ತು, ತೆಗೆದುಹಾಕಿದ್ದೀವಿ. ಸಿಮಿಲರ್ಲಿ ಕೆ ಜೊತೆ LLR P ಬರಬೇಕಾಗಿತ್ತು, ಅದಕ್ಕೆ ತೆಗೆದುಹಾಕಿದ್ದೀವಿ. ಹೆನ್ಸ್ ಇಟ್ ಈಸ್ ರೆಲೆವೆಂಟ್. ಸರ್ ಇನ್ನೊಂದು ಸ್ವಲ್ಪ ಕ್ಲಿಯರ್ ವಿಜುವಲೈಸೇಷನ್ ಬೇಕು. ನೀವು ಬರೆದಿರೋದು ತುಂಬ ಚಿಕ್ಕ ಅಕ್ಷರ ಆಯಿತು, ಕಾಣ್ತಾ ಇಲ್ಲ ಅನ್ನೋ ಸ್ನೇಹಿತರು ಎಲ್ಲರೂ ಈಗ ನೋಡ್ಕೊಳ್ಳಿಯಪ್ಪ. ಇಲ್ಲಿ ಕ್ಲಿಯರ್ ವಿಷನ್ ಇದೆ ನೋಡಿ. BY, DW,
ಎಫ್ ಯು, ಬಿ ವೈ, ಡಿ ಡಬ್ಲ್ಯೂ, ಎಫ್ ಯು. ಇದೇ ತಾನೇ ಸಿರೀಸ್ ಕೊಟ್ಟರು. ಏನು ಮಾಡಿದ್ದೀವಿ ಇಲ್ಲಿ? ಫಸ್ಟ್ ಲೈನಲ್ಲಿ ಎನಿಂದ ಝಡ್ವರೆಗೆ, ಸೆಕೆಂಡ್ ಲೈನಲ್ಲಿ ಝಡ್ಡಿಂದ ಎವರೆಗೆ ರಿವರ್ಸ್ ಆಗಿ ಬರೆದಿದ್ದೇವೆ. ಹಾಗಾದ್ರೆ ಜಿ ಟಿ ಐ ಆರ್ ಕೆ ಪಿ, ಜಿ ಟಿ ಐ ಆರ್ ಕೆ ಪಿ ಇಸ್ ಇಟ್ ದಿ ಗ್ರೂಪ್ ಆಫ್ ಎಲಿಮೆಂಟ್ಸ್? ಹೇಳಿ, ಈಗ ಅರ್ಥ ಆಯ್ತಾ ನೋಡಿ? ರೂಲ್ ಡಿಟೆನ್ಷನ್ ಫಾರ್ಮ್ಯಾಟ್, ಈ ನೇಚರ್ ಆಫ್ ಕ್ವಶನ್ಸನ್ನು ಗಮನಿಸ್ಬೋದಾ? ಈಗ ನೀವು ಸಾಲ್ವ್ ಮಾಡ್ತೀರಿ? ಎಸ್, ತಗೊಳ್ಳಿ. ದ ನೆಕ್ಸ್ಟ್ ಕ್ವಶನ್, ದಿಸ್ ಈಸ್ ಫಾರ್ SSC ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಎಕ್ಸಾಮ್ 2005 ಕ್ವಶನ್. SSC CML ಕಂಬೈನ್ಡ್ ಮೆಟ್ರಿಕ್ ಲೆವೆಲ್ ಅಂದರೆ MTS. ನಿಮ್ಮ ತಲೆಲ್ಲ ಯೋಚನೆ ಇತ್ತು, 10th ಅವ್ರಿಗೆ ಈ ಪ್ರಶ್ನೆ ಕೇಳಿದ್ದಾರೆ ಇಲ್ಲ ಸರ್, ಬರೀ CGLA ಕ್ವಶನ್ಸ್ ಕೊಡ್ತಾ ಇದ್ದೀರಿ ಅಂತ. ಇಟ್ಸ್ ಪಾರ್ಟ್ ಆಫ್ ಯುವರ್ ಹೋಮ್ವರ್ಕ್, ನೀವು ಬಿಡಿಸ್ಕೊಳ್ಬೇಕೀಗ ಇದನ್ನು. ವಿಲ್ ಯು? ನೋಡಿ, ಇದನ್ನು ನಾನೇ ಬಿಡಿಸ್ಬೇಕಪ್ಪ. ಡೈರೆಕ್ಟ್ಲಿ ಐ ಮೂವ್ ಟುವರ್ಡ್ಸ್ ದಿ ಗ್ರಾಫಿಕಲ್ ಪ್ರೆಸೆಂಟೇಷನ್. ಈಗ ಮೆಥಡ್ ಅಂತೂ ಗೊತ್ತಾಗಿದೆ ನಿಮಗೆ. ಇಲ್ಲಿರೋ ಪರಿಕಲ್ಪನೆಗಳನ್ನು ಅರ್ಥ ಮಾಡ್ಕೊಳ್ಳೋದು ದಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಚೆಕ್ ಮಾಡೋಣ. ಲುಕ್ ಅಟ್ ದಿಸ್. ತಗೊಳ್ಳಿ. ಈಗ ನಾನೇನೂ ಮಾತಾಡಲಿಕ್ಕಿಲ್ಲ, ನನ್ನ ಬದಲಿಗೆ ಈ ಗ್ರಾಫ್ ಮಾತಾಡುತ್ತೆ ನೋಡಿ. ಅಕ್ಕಪಕ್ಕದ ಅಕ್ಷರಗಳ ಮಧ್ಯದಲ್ಲೇ ಬಿಟ್ಟು ಹೋದ ಅಕ್ಷರಗಳ ಸಂಖ್ಯೆ ಪ್ರತಿ ಸಲ 2ರ ಅಪವರ್ತ್ಯಗಳ ಅಂದರೆ ಗುಣಲಬ್ಧಗಳ ಅಂದರೆ ಮಲ್ಟಿಪಲ್ಗಳ ಏರಿಕೆ ಕ್ರಮದಲ್ಲಿ 2 ಅಕ್ಷರ 4, 6, 8, 10, 12 ಇಲ್ಲಿ 6 ಆಗಬೇಕಾಗಿತ್ತು. ಮೇಕ್ ಎ ಕರೆಕ್ಷನ್. ಒಂದು ಮಿಸ್ಟೇಕ್ ಆಗಿದೆ ನೋಡಿ ಇಲ್ಲಿ DTPಯಲ್ಲಿ. ಇಟ್ ಶುಡ್ ಬಿ 8 ಲೆಟರ್ಸ್. 1 2 3 4 5 6 7 8 ಲೆಟರ್ಸ್. ಈಗ ಅವ್ರು ಕೊಟ್ಟಂಥ ಪ್ರಶ್ನೆ ಫಾಲೋ ಆಯ್ತಾ ನೋಡಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ರೂಲ್ ಏನಿದೆ? ADIPY. ADIPY. ಆನ್ಸರ್ ಇಸ್ ಚಾಯ್ಸ್ ನಂಬರ್ 1. ಈಗ ಕಾನ್ಸೆಪ್ಟ್ ಫಾಲೋ ಆಗಿದೆ ಅನ್ಕೊಳ್ತೀನಿ ನಾನು. ಈಗಲಾದರೂ ಬಿಡಿಸ್ತೀರಿಯಪ್ಪ? ಈ ಸರಿ ನಾನು ಬಿಡಿಸಲ್ಲ ಪ್ರಶ್ನೆನ, ನೀವೇ ಸಾಲ್ವ್ ಮಾಡ್ತಕ್ಕದ್ದು. ಒಂದು ಕ್ವಶನ್ ಆದ್ರು ಸಾಲ್ವ್ ಮಾಡ್ರಿ ನೋಡೋಣ. Yes, now it's your cup of tea, it's part of your homework. Once again CML question. Solve ಮಾಡ್ಕೊಳ್ಳಿ. ಸಾಲ್ವ್ ಮಾಡ್ತಿರ್ತಾನೆ? ಎಸ್. ಇದೇ ಮಾದರಿಯ another question. ಈ 2 ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ತಕ್ಕದ್ದು. Will you get it done? ಸರಿ ಸ್ನೇಹಿತರೆ, by this would like to complete the conceptual discussion on alphabet test with a special focus on rule detention concept. ಮುಂದಿನ ವಿಡಿಯೋ ಜೊತೆಗೆ ಹೊಸ ಪಾಠದ ಜೊತೆಗೆ ಮತ್ತೆ ಸಿಗೋಣ ಸ್ನೇಹಿತರೆ. See you then. Bye.